टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ₹100 ಬೆಳ್ಳಿ ಖರೀದಿಗೆ ಅಂತ ಬಂದು 2,28,000 ಮೌಲ್ಯದ ಚಿನ್ನ ಕಳುವಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಜುಲೈ 14ರಂದು ನಡೆದಂತಹ ಘಟನೆ. ಆ ಪ್ರಕರಣ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮೊದಲು ₹100 ಮೌಲ್ಯದ ಬೆಳ್ಳಿಯನ್ನ ಖರೀದಿ ಮಾಡ್ತಾರೆ ಇವರು. ಬಳಿಕ ₹500 ಕೊಡ್ತಾರೆ. ಚಿಲ್ಲರೆ ಕೇಳ್ತಾರೆ ಇವರು. ಮಾಲೀಕ ಚಿಲ್ಲರೆ ಕೊಡಬೇಕು. ಆ ಸಂದರ್ಭದಲ್ಲಿ ಚಿನ್ನ ಕದ್ದಿದ್ದಾರೆ ಖರೀದಿಗಳು. ಮಾಲೀಕನ ಗಮನ ಬೇರೆಡೆ ಸೆಳೆದು ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಿಸಿಕೊಂಡಂತಹ ಪೊಲೀಸರು ಈಗ ಈ ಕಳ್ಳರಿಗಾಗಿ ಹುಡುಕಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇಬ್ಬರು ಕಳ್ಳರನ್ನ ಗಮನಿಸ್ತಾ ಇದ್ದೀವಿ. ಇಬ್ರು ಬೆಳ್ಳಿ ಖರೀದಿಗೆ ಅಂತ ಹೇಳಿ ಹೇಳ್ಕೊಂಡು ಬಂದಂಥದ್ದು. ₹100 ಮೌಲ್ಯದ ಬೆಳ್ಳಿ ಖರೀದಿ ಮಾಡಕ್ಕೆ ಹೋಗ್ತಾರೆ. ₹500 ಕೊಡ್ತಾರೆ. ಆ ಓನರ್ ಆ ಚೇಂಜ್ ಕೊಡೋದಕ್ಕೆ ಅಂತ ಹೇಳಿ ಗಮನಿಸ್ತಾ ಇದ್ದಾಗ ಆತನ ಗಮನ ಬೇರೆಡೆ ಇರುತ್ತೆ. ಆ ಸಂದರ್ಭದಲ್ಲಿ ಚಿನ್ನ ಕದ್ದು ಬಿಟ್ಟಿದ್ದಾರೆ. ಕದ್ದು ಪರಾರಿಯಾದಂತಹ ಈ ಕಳ್ಳರ ಕೈಚಳಕ ಸರಿಯಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಕಳ್ಳರ ಕೈಚಳಕ ಸರಿಯಾಗಿದೆ, ಇವ್ರ ಬಗ್ಗೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಇದೇ ರೀತಿ ಕಳ್ಳತನದಲ್ಲಿ ಈ ಹಿಂದೆಯೂ ಏನಾದರೂ ಭಾಗಿಯಾಗಿದ್ರ ಬಗ್ಗೆ ಮಾಹಿತಿ ಇದೆಯಾ? ಏನ್ ಡೀಟೇಲ್ಸ್ ಇದೆ? ಏನು ಚಿನ್ನ ಅಂದ್ರೆ ಬೆಳ್ಳಿಯ ಖರೀದಿಯ ನೆಪದಲ್ಲಿ ಬಂದಿದ್ದಂತಹ ಇಬ್ಬರು ಕಳ್ಳರು 28 ಗ್ರಾಂನ ಚಿನ್ನದ ಸರವನ್ನ ಈಗ ಕದ್ದು ತೆಗೆದುಕೊಂಡು ಹೋಗಿರುವಂತದ್ದು. ನಂತರದಲ್ಲಿ ರಾತ್ರಿ ಏನು ಮಾಲೀಕ ಆ ಸರಗಳ ಲೆಕ್ಕಾಚಾರವನ್ನ ಹಾಕುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಒಂದು ಸರ ಮಿಸ್ ಆಗಿದೆ ಅಂತ ಹೇಳಿ ಸಿಸಿಟಿವಿಯನ್ನ ಚೆಕ್ ಮಾಡಿದ ಸಂದರ್ಭದಲ್ಲಿ ಈ ಇಬ್ಬರ ಕೈಚಳಕ ಬೆಳಕಿಗೆ ಬಂದಿರುವಂತದ್ದು. ₹100 ಬೆಳ್ಳಿ ಕಾಯಿನ್ ಅನ್ನ ತೆಗೆದುಕೊಳ್ಳುವಂತ ನೆಪದಲ್ಲಿ ಬಂದಿರುವಂತ ಇಬ್ರು ನಂತರದಲ್ಲಿ ₹500 ಕೊಟ್ಟು ಅದನ್ನ ಚೇಂಜ್ ಕೊಡಿ ಅನ್ನುವಂತ ಅಟೆನ್ಷನ್ ಡೈವರ್ಷನ್ ಮಾಡಿ ಆ ಮಾಲೀಕನಿಗೆ ನಂತರದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಚಿನ್ನದ ಸರವನ್ನ ತೆಗೆದುಕೊಂಡು ಸದ್ಯ ಎಸ್ಕೇಪ್ ಆಗಿರುವಂತದ್ದು. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಮತ್ತು ಸಿಸಿಟಿವಿಯ ದೃಶ್ಯಾವಳಿಯನ್ನು ಆಧರಿಸಿಕೊಂಡು ಈಗ ಚಾಮರಾಜಪೇಟೆ ಪೊಲೀಸರು ಕಳ್ಳರಿಗಾಗಿ ಈಗ ತಲಾಶನ ನಡೆಸುತ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್ ತಮ್ಮ ಮಾಹಿತಿಗೆ. ಈ ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಮುಖ, ಚೆಹರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಈಗ ಇವರನ್ನ ಸೆರೆ ಹಿಡಿಬೇಕಾಗಿದೆ. ಪೊಲೀಸರು ಬಲೆ ಬೀಸಿದ್ದಾರೆ. ಬೆಳ್ಳಿ ಖರೀದಿಗೆ ಅಂತ ಹೇಳಿ ಬಂದು ₹100 ಮೌಲ್ಯದ ಒಂದು ಬೆಳ್ಳಿ ಸಣ್ಣ ಕಾಯಿನ್ ತೆಗೆದುಕೊಳ್ತೀವಿ ಅಂತ ಬರ್ತಾರೆ. ಆದರೆ ಬಂದಂಥವರು ಯಾಮಾರಿಸಿ ಗಮನ ಬೇರೆಡೆ ಸೆಳೆದು, ಮಾಲೀಕರ ಗಮನ ಬೇರೆಡೆ ಸೆಳೆದು 2.25 ಲಕ್ಷದ ಚಿನ್ನ ಕದ್ದೊಯ್ದಿದ್ದಾರೆ.